ನಮಸ್ಕಾರ. G4 ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಸರ್ಕಾರದ 5 ಗ್ಯಾರಂಟಿಗಳ ಸಮರ್ಪಕ ವಿತರಣೆಗಾಗಿ ತಾಲೂಕಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೇಮಕ. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗ್ಯಾರಂಟಿ ಸಮಿತಿಯ ನೂತನ ಕಚೇರಿ ಉದ್ಘಾಟನೆ. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮೊದಲ ಸಭೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮಾಹಿತಿ ಪಡೆದು ಎಲ್ಲರಿಗೂ ಯೋಜನೆಯ ಲಾಭ ಸಿಗುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ನೂತನ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ. ತಾಲೂಕಿನ ಹಿರಿಸಾವೆ ಹೋಬಳಿ ದಿಡ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ತೋಟಗಾರಿಕೆ ಇಲಾಖೆ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಗೊಬ್ಬರ, ಔಷಧಿ ಮತ್ತು ಹಸಿರೆಲೆ ಗೊಬ್ಬರಗಳ ವಿತರಣೆ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 5 ಗ್ಯಾರಂಟಿಗಳ ಸಮರ್ಪಕ ವಿತರಣೆಗಾಗಿ ತಾಲೂಕಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನ ನೇಮಕ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಸಮಿತಿಯ ನೂತನ ಕಚೇರಿಯನ್ನ ಶುಕ್ರವಾರದಂದು ಉದ್ಘಾಟಿಸಲಾಯಿತು. ರಾಜ್ಯ ಕಾಂಗ್ರೆಸ್ ಸರ್ಕಾರವು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರವನ್ನು ರಚನೆ ಮಾಡಿರುವಂತೆಯೇ ತಾಲೂಕು ಮಟ್ಟದಲ್ಲಿ ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿ ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅನುಮೋದನೆಯಾಗಿರುವ ಹಿನ್ನೆಲೆಯಲ್ಲಿ 15 ಮಂದಿಯ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಸ್ತಿತ್ವಕ್ಕೆ ಬಂದು ಸರ್ಕಾರದ ನಿರ್ದೇಶನದಂತೆ ತಾಲೂಕು ಕೇಂದ್ರದಲ್ಲಿ ಸಮಿತಿಯ ಕಾರ್ಯಚಟುವಟಿಕೆಗಳ ಸಲುವಾಗಿ ಕಚೇರಿ ತೆರೆಯುವ ನಿರ್ದೇಶನವನ್ನ ನೀಡಿದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಕಟ್ಟಡದಲ್ಲಿ ಅನುಷ್ಠಾನ ಸಮಿತಿ ಕಚೇರಿಯನ್ನ ಒದಗಿಸಲಾಗಿ ಶುಕ್ರವಾರದಂದು ಕಚೇರಿ ಉದ್ಘಾಟನೆಯನ್ನ ಸಮಿತಿ ನೆರವೇರಿಸಿತ್ತು. ಈ ವೇಳೆ ತಾಲೂಕಿನ ಕಾಂಗ್ರೆಸ್ ನಾಯಕರು, ಮುಖಂಡರು ನೂತನ ಕಚೇರಿಯ ಉದ್ಘಾಟನೆಗೆ ಆಗಮಿಸಿ ನೂತನ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಈ ವೇಳೆ ನೂತನ ಸಮಿತಿಗೆ ಶುಭ ಕೋರಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ಶಂಕರ್ ಮಾತನಾಡಿ, ಸರ್ಕಾರದ ಸವಲತ್ತು ಸರಿಯಾಗಿ ದೊರಕಿಸಲು ಕ್ರಮ ವಹಿಸುವಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದ್ದಾರೆ. ಯಾರೆಲ್ಲ ಸವಲತ್ತಿನಿಂದ ವಂಚಿತರಾಗಿದ್ದಾರೆ ಅಂತವರ ಪಟ್ಟಿಯನ್ನ ಪಡೆದು ಅವರಿಗೆ ಸವಲತ್ತನ್ನ ಸಿಗುವಂತೆ ನೋಡಿಕೊಳ್ಳುವುದು ಸಮಿತಿಯ ಜವಾಬ್ದಾರಿಯಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಸೇರಿದಂತೆ ಸರ್ಕಾರದ 5 ಗ್ಯಾರಂಟಿಗಳು ಎಂದಿಗೂ ನಿಲ್ಲುವುದಿಲ್ಲ. ಇವುಗಳ ಉಪಯೋಗಕ್ಕೆ ಜನತೆ ಮುಂದಾಗಬೇಕೆಂದರು. ನೂತನ ಅಧ್ಯಕ್ಷರಾದ ಎಲ್ಪಿ ಪ್ರಕಾಶ್ ಗೌಡ ಮಾತನಾಡಿ, ಸಮಿತಿ ರಚಿಸಲು ನೆರವಾದ ತಾಲೂಕಿನ ಎಲ್ಲ ನಾಯಕರು, ಮುಖಂಡರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ ಅವರು ಕಮಿಟಿಗೆ ಕಚೇರಿಯನ್ನ ನೀಡಿ, ಸಿಬ್ಬಂದಿಯನ್ನ ನೀಡಿ ಪ್ರೋಟೋಕಾಲ್ ವ್ಯಾಪ್ತಿಗೆ ತಂದಿದೆ. ನಮ್ಮ ಕಮಿಟಿಗೆ ಹೆಚ್ಚಿನ ಜವಾಬ್ದಾರಿ ಇದ್ದು, ತಾಲೂಕಿನಲ್ಲಿರುವ ಅದೆಷ್ಟೋ ಮಂದಿಗೆ ಸರ್ಕಾರದ ಸವಲತ್ತು ದೊರೆಯುತ್ತಿಲ್ಲವೆಂಬ ದೂರುಗಳಿದ್ದು, ಇದನ್ನ ಸರಿಪಡಿಸುವ ಕೆಲಸ ಸಮಿತಿಯಿಂದ ಆಗಲಿದೆ. ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಜನರಿಗೆ, ರೈತರಿಗೆ ಸವಲತ್ತು ಸಿಗಬೇಕೆಂಬ ಉದ್ದೇಶದಿಂದ ಕಚೇರಿಯನ್ನ ತೆರೆಯಲಾಗಿದೆ. ತಮ್ಮ ದೂರನ್ನ ಕಚೇರಿಗೆ ಸಲ್ಲಿಕೆ ಮಾಡಿದಲ್ಲಿ ಖುದ್ದಾಗಿ ಸಮಿತಿಯೇ ಸಂಬಂಧಿಸಿದ ಅಧಿಕಾರಿಯನ್ನ ಕರೆದು ಸರಿಪಡಿಸುವ ಕೆಲಸವನ್ನ ಮಾಡಲಿದೆ ಎಂದರು. ಈಗಾಗಲೇ 85% ಮಂದಿಗೆ ಸವಲತ್ತು ಸಿಗುತ್ತಿದ್ದು, 100% ನಮ್ಮ ಆಶಯವಾಗಿದೆ ಎಂದರು. ಸರ್ಕಾರದ ಯೋಜನೆಯ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಪ್ರಕಾಶನ್ನ ಮಾಡಿದರೆ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಪ್ರಕಾಶ್ ಅವರು ತಾಲೂಕಲ್ಲಿ ಯಾರ್ಯಾರಿಗೆ ಗ್ಯಾರಂಟಿಗಳು ಬರ್ತಾ ಇಲ್ಲ, ಮಹಿಳೆಯರಿಗೆ 2,000 ರೂಪಾಯಿ ಹಣ ಹಾಕ್ಬೋದು, ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದೇ ಮಹಿಳೆಯರಿಗೆ 2,000 ರೂಪಾಯಿ ಹಣ, ಬಾಕಿ ಬಸ್ ಫ್ರೀ, ಅಕ್ಕಿ ಅವೆಲ್ಲ ಅವ್ರವ್ರು ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ತುಂಬ ಜನ ದಿನನಿತ್ಯ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಮಹಿಳೆಯರು ನನಗೆ 2,000 ಬರ್ತಾ ಇಲ್ಲ, ನನಗೆ 2,000 ಬರ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಪ್ರಕಾಶ್ ಅವರು ಗಮನ ವಹಿಸಿ ಆ ಸರ್ಕಾರದ ಯೋಜನೆಯನ್ನು ಜನಕ್ಕೆ ತಲುಪಿಸೋಕ್ಕೆ ಪ್ರಯತ್ನ ಪಡಬೇಕು. ಇವರು ವಾರದಲ್ಲಿ 1 ದಿವಸ ಆಗಲಿ 2 ದಿವಸ ಆಗಲಿ ಹಳ್ಳಿ ಗ್ರಾಮೀಣ ಭಾಗಕ್ಕೆ ಹೋಗಿ ಯಾರಿಗೆ ಮಹಿಳೆಯರಿಗೆ 2,000 ರೂಪಾಯಿ ಹಣ ಬರ್ತಾ ಇಲ್ಲ ಅದನ್ನು ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ನಮ್ಮ ಸರ್ಕಾರದ ವತಿಯಿಂದ. ಅದರಲ್ಲಿ ಕೆಲವೊಂದು ಆಧಾರ್ ಕಾರ್ಡ್ ಆಗ್ಬೋದು, ಮತ್ತೊಂದು ಏನೇನೋ ವ್ಯತ್ಯಾಸಗಳಿದ್ದಾವೆ. ಬಟ್ ಅದು ಅವರು ಮಹಿಳೆಯರು ಅವ್ರು ಹೇಳಲ್ಲ, ಸುಮ್ಮನೆ ನನಗೆ ಬರ್ತಾ ಇಲ್ಲ ಏನೋ ಅವರು ಯಾರ JDSನವರು. ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಗೆ ತಾಲೂಕು ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡರಿಂದ ಸದಸ್ಯರುಗಳನ್ನಾಗಿ ಎಆರ್ ನಾಗೇಶ್, ಎಸ್ಎಂ ಜನಾರ್ದನ್, ನವೀನ್ ಕುಮಾರ್, ಕೆಎನ್ ನಾಗೇಶ್, ಎಚ್ಆರ್ ಪ್ರಕಾಶ್, ನಿಶ್ಚಲ್ ಐಸ್ಪಾಕ್ ಬಿನ್, ವಿಬಿ ಅಶೋಕ್, ಸುಜಾತಮ್ಮ, ಸಿಎನ್ ಗಣೇಶ್, ಬಿಆರ್ ಕೆಂಪೇಗೌಡ, ಸಿಬಿ ಮಂಜುನಾಥ್, ಎಚ್ಕೆ ರಂಗಸ್ವಾಮಿ, ಎಪಿ ರಂಗಸ್ವಾಮಿ,
BN ಸುರೇಶ್ ಇವರುಗಳನ್ನು ಆಯ್ಕೆ ಮಾಡಿದೆ. ಇನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಸಮಿತಿ ರಚಿಸಿದೆ. ಇವತ್ತು ಏನು ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ 5 ಯೋಜನೆಗಳು, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆಗಳು ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಕಮಿಟಿ ಮಾಡಿದೆ. ಇದಕ್ಕೆ ಪೂರಕವಾಗಿ ನಮಗೆ ಚನ್ನಪಟ್ಟಣ ತಾಲೂಕು ಪಂಚಾಯತಿ ಆವರಣದಲ್ಲಿ ಒಂದು ಒಳ್ಳೆಯ ಕಚೇರಿಯನ್ನು ಸರ್ಕಾರ ಮಾಡಿಕೊಟ್ಟಿದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಎಷ್ಟು ಜನ ಫಲಾನುಭವಿ ಇದು ತಲುಪ್ತಾ ಇಲ್ಲ ಅನ್ನೋದನ್ನು ನಾವು ಸರ್ಚ್ ಮಾಡಬೇಕಾಗಿದೆ. ಜೊತೆಗೆ ಇಂದು ಕೂಡ ನಾವು ನಮ್ಮ ಸದಸ್ಯರೆಲ್ಲ ಕೂಡಿ ಒಂದು ಪ್ರವಾಸ ಕೂಡ ಮಾಡಿ ನೋಡಿದ್ದೀವಿ. ಅದರಲ್ಲಿ ಸ್ವಲ್ಪ ನ್ಯೂನತೆಗಳು ಕೂಡ ಇದೆ, ಕೆಲವರಿಗೆ ಸರಿಯಾಗಿ ತಪ್ಪಿಲ್ಲ ಅಂತ ಒಂದು ನಮಗೆ ಕಂಪ್ಲೇಂಟ್ಸು ಕೂಡ ಬಂದಿದೆ. ಹೀಗಾಗಿ ಇವತ್ತು ಕೂಡ ಒಂದು ಮೀಟಿಂಗ್ ಕರೆದು ಸಂಬಂಧಪಟ್ಟಂತೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳ ಆಫೀಸರ್ಸ್ನ ಕರೆದಿದ್ದೀವಿ. ಅವ್ರದ್ದು ಮಾಹಿತಿ ತೊಗೊಂಡು ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಶ್ರವಣ ಕ್ಷೇತ್ರದಲ್ಲಿ ಏನು ಸರ್ಕಾರ ಮಾಡಿರ್ತಕ್ಕಂಥ 5 ಯೋಜನೆಗಳು ಜನರಿಗೆ, ರೈತರಿಗೆ ಸಮರ್ಪಕ ತಲುಪಬೇಕು. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ CN ಬಾಲಕೃಷ್ಣರವರಿಗೆ ಹಾಗೂ TAPCMSನ ಎಲ್ಲ ನಿರ್ದೇಶಕರುಗಳಿಗೆ, ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ, ಅಧ್ಯಕ್ಷರು TAPCMS ಚನ್ನರಾಯಪಟ್ಟಣ, ಮತ್ತು ಮಂಜೇಗೌಡ, ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ, ಉತ್ತೇನಹಳ್ಳಿ. ತಾಲೂಕಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ನಿರ್ದೇಶಕರು ಸೇರಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅರ್ಹ ಫಲಾನುಭವಿಗಳಿಗೆ ಮಾಹಿತಿ ಕುರಿತಾಗಿ ಅಧಿಕಾರಿಗಳೊಂದಿಗೆ ಮೊದಲ ಸಭೆಯನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಿದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಸ್ತಿತ್ವಕ್ಕೆ ಬಂದು ಕಚೇರಿ ಆರಂಭಿಸಿದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 5 ಗ್ಯಾರಂಟಿಗಳಾದ ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆ ಜಾರಿಗೊಳಿಪಡಿಸುವ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಹಾಗೂ ಸಮಿತಿಯ ಸದಸ್ಯ ಕಾರ್ಯದರ್ಶಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ GR ಹರೀಶ್ ರವರೊಡಗೂಡಿ ಸಮಿತಿಯು ಮೊದಲ ಸಭೆಯನ್ನು ನಡೆಸಿತ್ತು. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ CDPO ಇಂದ್ರ ಅವರಿಂದ ಮಾಹಿತಿ ಪಡೆದ ಕಮಿಟಿಯು ನಂತರ ಗೃಹಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ ಸೆಸ್ಕಾಂ AEಗಳಾದ ಕೃಷ್ಣರವರಿಂದ, ಹಾಗೆಯೇ ಅನ್ನಭಾಗ್ಯದ ಕುರಿತಾಗಿ ಆಹಾರ ನಿರೀಕ್ಷಕರಿಂದ ಮತ್ತು ಶಕ್ತಿ ಯೋಜನೆಯಡಿ ಸಿಗುತ್ತಿರುವ ಲಾಭದ ಕುರಿತಾಗಿ KSRTC ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಾಯಿತು. ಈ ವೇಳೆ ಸದಸ್ಯ ಕಾರ್ಯದರ್ಶಿ EO GR ಹರೀಶ್ ಮಾತನಾಡಿ, ತಾಲೂಕಿನಲ್ಲಿ ಗ್ಯಾರಂಟಿಗಳ ಸಮರ್ಪಕ ಲಾಭಕ್ಕಾಗಿ 15 ಮಂದಿಯ ಸಮಿತಿ ಮತ್ತು 5 ಇಲಾಖೆಗಳ ಅಧಿಕಾರಿಗಳ ಸಹಭಾಗಿತ್ವ ಮುಖ್ಯವಾಗಿದೆ. ತಾಲೂಕಿನಲ್ಲಿ 87,036 ಕುಟುಂಬಗಳಿದ್ದು, ಆ ಪೈಕಿ 71,806 BPL ಕುಟುಂಬಗಳಿವೆ, 6,317 APL ಕುಟುಂಬಗಳು, 3,973 ಅಂತ್ಯೋದಯ ಕುಟುಂಬಗಳಿವೆ. ಅನ್ನಭಾಗ್ಯ ಯೋಜನೆಯಡಿ ನೀಡಲಾಗುತ್ತಿರುವ 5 kg ಅಕ್ಕಿಯ ಹಣವನ್ನು ಎಲ್ಲ ಕುಟುಂಬಗಳಿಗೂ ಸಿಗಬೇಕೆಂಬುದು ಸಮಿತಿಯ ಉದ್ದೇಶವಾಗಿದೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಪಡಿತರ ಕಾರ್ಡ್ನಲ್ಲಿ ಯಜಮಾನಿಗೆ 2,000 ಸಿಗಬೇಕೆಂಬುದು ನಮ್ಮ ಉದ್ದೇಶವಾಗಿದೆ. ತಾಲೂಕಿನಲ್ಲಿ ಈ ಯೋಜನೆಗಾಗಿ 81,111 ಕುಟುಂಬಗಳಿವೆ. ಆ ಪೈಕಿ 76,749 ಜನಕ್ಕೆ ಹಣ ಸಂದಾಯವಾಗುತ್ತಿದೆ. ಪ್ರತಿಶತ 94.3% ಫಲಾನುಭವಿಗಳಿದ್ದಾರೆ ಎಂದ ಅವರು, ಈ ಮೂಲಕ ಜಿಲ್ಲೆಯಲ್ಲಿಯೇ 2ನೇ ಸ್ಥಾನವನ್ನು ಹೊಂದಿದ್ದಾರೆ. ಅರ್ಹರೆಲ್ಲರಿಗೂ ಸವಲತ್ತನ್ನು ದೊರಕಿಸಬೇಕಾಗಿರುವುದು ಸಮಿತಿಯ ಜವಾಬ್ದಾರಿಯಾಗಿದೆ ಎಂದರು. ಸಮಿತಿಯ ವತಿಯಿಂದ ಇಂದು ಕಚೇರಿ ಉದ್ಘಾಟನೆ ಹಾಗೂ ಸಮಿತಿಯ ಸದಸ್ಯರು ಏನು 15 ಜನ ಇದ್ದೀರಿ ಅವರು ಮತ್ತು ನಮ್ಮ ಏನು ಮಾನ್ಯ ಮುಖ್ಯಮಂತ್ರಿಗಳು 2023-24ನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಸಮರ್ಪಕವಾಗಿ ತರಲಿಕ್ಕೆ ಯಾವ ಇಲಾಖೆಗಳು ಸಹಭಾಗಿತ್ವದಲ್ಲಿ ನಡೀತಾ ಇದೆ ಆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದೀರಿ. ಈ ದಿನ ಮೊದಲ ಸಭೆ ಆದ್ರಿಂದ ನಮ್ಮ ತಾಲೂಕಿನಲ್ಲಿ ಒಟ್ಟು 82,036 ಕುಟುಂಬಗಳಿದ್ದಾವೆ. ಅದರಲ್ಲಿ BPL ಕುಟುಂಬಗಳು ಬಂದು 71,806, APL ಕುಟುಂಬಗಳು 6,317 ಕುಟುಂಬಗಳಿದ್ದಾವೆ. ಅದೇ ರೀತಿ ಅಂತ್ಯೋದಯ ಕುಟುಂಬಗಳು 3,913 ಇದೆ. ನಿಮಗೆಲ್ಲ ಗೊತ್ತಿದೆ
ಅನ್ನಭಾಗ್ಯ ಯೋಜನೆಯಡಿ BPL ಕುಟುಂಬಗಳಿಗೆ 5 kg ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಮತ್ತೆ 5 kg ಅನ್ನಭಾಗ್ಯ ಯೋಜನೆಯಡಿ ಸಮನಾಗಿ ಅಂದರೆ 5 kgಯ ಬೆಲೆಗೆ ಸಮನಾಗಿ 170 ರೂಪಾಯಿಗಳನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಆ ಯೋಜನೆ ವ್ಯಾಪ್ತಿಗೆ ಎಲ್ಲ ಅರ್ಹ ಕುಟುಂಬಗಳು ಬರಬೇಕು ಅನ್ನೋದು ಒಂದು ಉದ್ದೇಶ ಈ ಸಮಿತಿ ಇದಾಗಿರ್ತದೆ. ಈ ಸಮಿತಿ ಅದೇ ರೀತಿ ಗೃಹಲಕ್ಷ್ಮಿ ಅಂದರೆ ಪ್ರತಿ ಮನೆಗಳಿಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಕೊಡ್ತಕ್ಕಂಥ ಆ ಗೃಹ ಜ್ಯೋತಿ ಯೋಜನೆಯನ್ನು ನಮ್ಮ ಈ ಸಮಿತಿ ವತಿಯಿಂದ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕಾಗಿದೆ. ಅಧ್ಯಕ್ಷ LP ಪ್ರಕಾಶ್ ಗೌಡ ಮಾತನಾಡಿ, ಸವಲತ್ತಿನಿಂದ ವಂಚಿತರಾಗಿರುವವರನ್ನು ಸವಲತ್ತಿನೊಳಗೆ ತರಲು ಸಮಿತಿಯು ಅಧಿಕಾರಿಗಳೊಂದಿಗೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಭೆಯನ್ನು ನಡೆಸಲಿದೆ. ಹೋಬಳಿ ಕೇಂದ್ರ ಸ್ಥಾನಗಳಲ್ಲಿ ಸಮಾವೇಶಗಳನ್ನು ಹಮ್ಮಿಕೊಂಡು ಗ್ಯಾರಂಟಿಗಳ ಲಾಭ, ಅದರಿಂದಾಗುವ ಪ್ರಯೋಜನಗಳು ಮತ್ತು ಸರ್ಕಾರದ ಯೋಜನೆಗಳನ್ನು ಪ್ರಚಾರ ನಡೆಸುವ ಕೆಲಸವಾಗಲಿದೆ ಮತ್ತು ವಂಚಿತರಿಗೆ ಸೌಲಭ್ಯ ಸಿಗುವಂತೆ ನೋಡಿಕೊಳ್ಳಲಾಗುವುದು. ಇದಕ್ಕಾಗಿ ಸಮಿತಿಯ ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆರೆದು ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡಲು ರೂಪುರೇಷೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಸಭೆಯಲ್ಲಿ ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಪಯೋಗವಾಗುತ್ತಿರುವುದು ಸರಿಯಷ್ಟೇ, ವಿದ್ಯಾರ್ಥಿಗಳಿಗೆ ಮತ್ತು ವೃದ್ಧರಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಇದಕ್ಕಾಗಿ ಹೆಚ್ಚುವರಿ ಬಸ್ಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಭೆಯಲ್ಲಿ ಸದಸ್ಯರು ಆಗ್ರಹಿಸಿದರು. ಈ ಕುರಿತಾಗಿ ನಿರ್ಣಯವನ್ನು ಕೈಗೊಂಡು ಸಾರಿಗೆ ಇಲಾಖೆಗೆ ಕಳುಹಿಸಿಕೊಡುವ ತೀರ್ಮಾನಕ್ಕೆ ಬರಲಾಯಿತು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಇಒ GR ಹರೀಶ್, ಸಹಾಯಕ ನಿರ್ದೇಶಕ ಗಿರೀಶ್ ಸೇರಿ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳು ಹಾಜರಿದ್ದರು. ಮುಖ್ಯ ಕಾರ್ಯದರ್ಶಿಯಾದ ಹರೀಶ್ ಸಾಹೇಬರಿಗೆ, ಗಿರೀಶ್ ಎಲ್ಲ ಸಿಬ್ಬಂದಿಗೆ ಬದಲಾಗಿ ನಾನು ನಮ್ಮ ಸಮಿತಿ ಪರವಾಗಿ ಸಲ್ಲಿಸ್ತೇನೆ. ಯಾಕೆಂದರೆ ನಾವು ಬಂದು ಕೇಳಿದ್ವಿ ಸರ್, ಅವರು ಒಂದು ಕನ್ಫ್ಯೂಸಲ್ಲಿದ್ದರು, ಏನು ಸರ್ ಇದು ಇದೆಯೇ ಅಂತ. ಹಾಗೆಲ್ಲ ನೆಟ್ಪಟ್ಟೆಲ್ಲ ತರಿಸ್ಕೊಂಡು ನೋಡಿ ನಿಮಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಖುಷಿ ಪಟ್ಟರು ಫಾಲೋವರ್ಸಲ್ಲಿ ಬಂದು. ಎರಡನೇದು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಏನು ಇವತ್ತು 5 ಯೋಜನೆಗಳು ಬಂದಿದೆ ಸರ್, ಎಲ್ಲಾದರೂ ಡಿಸ್ಕಸ್ ಆಗಿದೆ. ದಯಮಾಡಿ, ಯಾಕಂದ್ರೆ ನಾನು ವಕೀಲನಾಗಿ ತುಂಬ ನೋಡಿದ್ದೀನಿ, ಯಾಕಂದ್ರೆ ನನ್ನನ್ನು ಸರ್ಕಾರ ಪ್ರೋಟೋಕಾಲ್ ಕೊಟ್ಟು ಸುಮ್ಮನೆ ಕೂರಿಸಿಲ್ಲ. ನಾವು ವಿಚಾರದ ತುಂಬ ಬಿಗಿಯಾಗಿದ್ದೀವಿ. 5 ಯೋಜನೆಗಳು ಜನರಿಗೆ ನಮ್ಮ ಸದಸ್ಯನ ತಪ್ಪತಕ್ಕಂಥ ಕಾರ್ಯಕ್ರಮ. ಇದರಲ್ಲೇನೋ ಲೋಪದೋಷಗಳು ಬಂದಂಥ ನಾವು ದಯಮಾಡಿ ಆಫೀಸರ್ಸ್ಗಳ ಮೇಲೆ ನಾವು ಏಕಪಕ್ಷವಾಗಿ ನಾವು ನಿರ್ಧಾರ ತಗೊಳ್ಳುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಆದರೆ ನಾವು ನಿಮಗೆ ವಿನಾಕಾರಣ ತೊಂದರೆ ಕೊಡ್ತೀವಿ ಅಂತಲ್ಲ, ಈ ಯೋಜನೆಗಳು ಸರ್ಕಾರಕ್ಕೆ ಸಲ್ಲಬೇಕು. ಈಗ ಸುಮಾರು ಸಮಸ್ಯೆಗಳನ್ನು ನಮ್ಮ ಸದಸ್ಯರು ಹೇಳಿದ್ದಾರೆ. ಯುವನಿಧಿ ಮತ್ತು KSRTC ತುಂಬ ಡಿಸ್ಪ್ಯೂಟ್ಸ್ ಇದೆ ಅಂತ ಹೇಳಿದ್ದಾರೆ. ತಾವು ದಯಮಾಡಿ ಅದ್ರ ಬಗ್ಗೆ ಗಮನ ಕೊಡಿ. ಇನ್ನು CDP ಕೂಡ ಅದರಲ್ಲಿ ರಿಪೋರ್ಟ್ಸ್ ಕೊಟ್ಟಿದ್ರೆ ಎಷ್ಟು ಜನ ತಲುಪಿರ್ತಕ್ಕಂಥದ್ದು. ಇನ್ನು ಮುಂದುವರೆದು ಗ್ರಾಮ ಪಂಚಾಯತಿ ಮಾಡಿ ನಮ್ಮ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮಾಡಿದ್ದಾರೆ ಸರ್. ಗ್ರಾಮ ಪಂಚಾಯತಿ ಮಾಡ್ತಿದ್ವಿ ಮಹಿಳಾ 25,000 ಇದು ಲೇಡಿ ಪ್ಯಾಸೆಂಜರ್ಸ್ ಲೇಡಿ ಮಾತ್ರ. ಓಕೆ, ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್, ವುಮೆನ್ ಪ್ಯಾಸೆಂಜರ್ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಪ್ರತಿದಿನ ಅವರೇಜ್ ಒಂದು 26,000 ಬರುತ್ತೆ ಸರ್ ನಮಗೆ ಪ್ರತಿದಿನ. ಅದರ ರೆವಿನ್ಯೂ ಬಂದು 7 ಲಕ್ಷದಿಂದ 9 ಲಕ್ಷ ಪ್ರತಿದಿನ ತಿಂಗಳಿಗೆ. ಅದು ಮಾರ್ಚ್ ಏಪ್ರಿಲ್ ಮೇಲೆ ಜಾಸ್ತಿ ಇರ್ತದೆ, ಜೂನ್ ಜುಲೈಲೆಲ್ಲ ಕಡಿಮೆ ಆಗುತ್ತೆ ಸರ್. ಏನಿಲ್ಲ ಸಮಸ್ಯೆ, ನಾವು ಸ್ಟೂಡೆಂಟ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಯಾಕೆಂದ್ರೆ ನಮ್ಮ ಸೋಮವಾರ ರೂಟಲ್ಲಿ ಬಸ್ ನಮ್ಮ ಬರಾಳಿ ಗೇಟ್ನಲ್ಲಿ 2 ಕಡೆಯಿಂದಲೂ ಹುಡುಗರುಗಳು ಕ್ಯೂ ನಿಂತಿರ್ತಾರೆ. ತೋಟಗಾರಿಕೆ ಇಲಾಖೆ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ತಾಲೂಕಿನ ಹಿರಿಸಾವೆ ಹೋಬಳಿಯ ದಿಡಗ ಗ್ರಾಮ ಪಂಚಾಯಿತಿಯ ಆಯ್ದ ಫಲಾನುಭವಿಗಳಿಗೆ ಗೊಬ್ಬರ, ಔಷಧಿ ಮತ್ತು ಹಸಿರೆಲೆ ಗೊಬ್ಬರವನ್ನು ತೆಂಗು ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಶುಕ್ರವಾರದಂದು ವಿತರಣೆ ಮಾಡಲಾಯಿತು. ತಾಲೂಕಿನ ದಿಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವ್ಯಾಪ್ತಿಯ ಎಲ್ಲ ರೈತರಿಗೆ ತೋಟಗಾರಿಕಾ ಇಲಾಖೆ ಮತ್ತು ಬೆಂಗಳೂರಿನ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಪ್ರತಿ ಎಕರೆಗೆ 6,227 ರುಗಳ ಗೊಬ್ಬರ, ಔಷಧಿ, ಬೇವಿನ ಎಣ್ಣೆ, ಡೈಕೋಡ್ರಾಮಾ, ನೈಟ್ರೋಜನ್ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನು ವಿತರಣೆ ಮಾಡಲಾಯಿತು. ಸವಲತ್ತು ವಿತರಣೆ ಮಾಡಿ ಮಾತನಾಡಿದ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಸಿ ಮಂಜುನಾಥ್ ರವರು, ರೈತರಿಗೆ ಸರ್ಕಾರದ ಯೋಜನೆಗಳು ಹಾಗೂ ಇಲಾಖೆಯಿಂದ ದೊರೆಯುವ ಗೊಬ್ಬರ, ಔಷಧಿ ಹಾಗೂ ಸಾರ್ವಜನಿಕ ವಸ್ತುಗಳ ಉಪಯೋಗಿಸುವ ಬಗ್ಗೆ ಮಾಹಿತಿ ನೀಡಿದರು. ರೈತ ಸಂಘದ ಮುಖಂಡ ಹಾಗೂ ರೈತರ ಸಲಹೆಗಾರರಾದಂತಹ ತುಳಸಿರಾಜ್ ಮಾತನಾಡಿ, ಅಧಿಕಾರಿಗಳ ಸಲಹೆಯನ್ನ ಪಡೆಯದೆ ಯಾವುದೇ ಪರಿಕರಗಳನ್ನು ಸಸ್ಯಗಳ ಮೇಲೆ ಪ್ರಯೋಗಿಸಬೇಡಿ. ಅಧಿಕಾರಿಗಳ ಸಲಹೆಯನ್ನ ಪಡೆದು ಮಾತ್ರ ಅದನ್ನು ಉಪಯೋಗಿಸಿ ಎಂದರು. ತಾಲೂಕು ಪಂಚಾಯಿತಿ ಸದಸ್ಯರಾದ MR ವಾಸು ಮಾತನಾಡಿ, ತೋಟಗಾರಿಕಾ ಇಲಾಖೆ ಯೋಜನೆಯನ್ನ ಎಲ್ಲ ರೈತರಿಗೆ ಸವಲತ್ತು ತಲುಪಿಸುವ ಉದ್ದೇಶದಿಂದ ಶಾಸಕರೊಡಗೂಡಿ ಪ್ರತಿ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶವನ್ನ ಹೊಂದಿ ಗಡಿ ಭಾಗವಾಗಿರುವ ದಿಡಗ ವ್ಯಾಪ್ತಿಯಲ್ಲಿ ವಿತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಎಂದರು.
ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಕಾಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ದಿನೇಶ್, ಉಪಾಧ್ಯಕ್ಷರಾದಂತಹ ಸವಿತಾ, ನಾಗೇಶ್, ಗವೇಶ್ ಅವರು, ತೋಟಗಾರಿಕಾ ಅಧಿಕಾರಿಗಳಾದಂತಹ ರವಿನಾಯಕ್, ಕಿರಣ್ ಎಂಆರ್, ಲಕ್ಷ್ಮೀಶ್, ರಂಗಸ್ವಾಮಿ, ಮಹದೇವ್ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಪಟ್ಟಣದ ಹೊರವಲಯದಲ್ಲಿರುವ A1 ಸ್ಪೋರ್ಟ್ಸ್ ಅಕಾಡೆಮಿ ಆವರಣದಲ್ಲಿ ಮಕ್ಕಳ ಜ್ಞಾನದ ಸಲುವಾಗಿ ಹಳೆಯ ಅಂಚೆ ಚೀಟಿಗಳ ಪ್ರದರ್ಶನವನ್ನು ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ನಡೆಸಲಾಯಿತು. ಪಟ್ಟಣದಲ್ಲಿನ ತಾಲೂಕು ಕ್ರೀಡಾಂಗಣದ ಬಳಿ ಇರುವ A1 ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಕ್ರೀಡಾಪಟುಗಳ ಜ್ಞಾನಾರ್ಜನೆಯ ಸಲುವಾಗಿ ಹಲವಾರು ವರ್ಷಗಳ ಹಳೆಯ ಅಂಚೆ ಚೀಟಿಗಳ ಪ್ರದರ್ಶನವನ್ನು ಏರ್ಪಡಿಸಿ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕ್ರಿಕೆಟ್ ದಂತಕಥೆ, ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ರವರ ಮೊದಲ ಕ್ರಿಕೆಟ್ ಪಂದ್ಯ ಹಾಗೂ ಕೊನೆಯ ಕ್ರಿಕೆಟ್ ಪಂದ್ಯದ ಅಂಚೆ ಚೀಟಿಗಳನ್ನು ಪ್ರದರ್ಶಿಸಲಾಗಿತ್ತು. ಕ್ರಿಕೆಟ್ ಆಟಗಾರರ ಸಾಧನೆಗಳ ಬಗ್ಗೆ ತಿಳಿಸಿಕೊಟ್ಟರು ಹಾಗೂ ವಿವಿಧ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿರುವ ಕ್ರೀಡಾಪಟುಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ನ್ಯಾಯಾಂಗ ಇಲಾಖೆಯ ಸತೀಶ್, A1 ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ಬಿ ರಂಗನಾಥ್ ಹಾಗೂ ಅಕಾಡೆಮಿಯ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಹಾಜರಿದ್ದರು. ತಾಜ್ ಮಹಲ್ ಇಲ್ಲಿದೆಯಲ್ಲ, ಇದು ತಾಜ್ ಮಹಲ್ ವಾಸ್ ಬಿಲ್ಟ್ ಬೈ ಶಹಜಾನ್ ವಿತ್ ದ ಹೆಲ್ಪ್ ಆಫ್ ಉಸ್ತಾದ್ ಈಸಾ. ಹಿ ವಾಸ್ ಅ ಮೈನ್ ಸ್ಕಲ್ಪ್ಟರ್ ಆಫ್ ತಾಜ್ ಮಹಲ್. ದ ತಾಜ್ ಮಹಲ್ ವಾಸ್ ಬಿಲ್ಟೆಡ್ ಬೈ ದ ಶಹಜಹಾನ್ ಅಟ್ ದ ಟೈಮ್ ಆಫ್ 1627. ಹಿ ಟುಕ್ 20 years ಟೈಮ್ ಟು. ಸೊ ಇದು ನೋಡಿ, ಫಸ್ಟ್ ಟೆಸ್ಟ್ ಮ್ಯಾಚ್ ಡೆಬ್ಯೂಟ್ ಅವ್ರದ್ದು 1986 ಏನೋ ಅವ್ರದ್ದು. ಅದಾದಮೇಲೆ ಇದು ಲಾಸ್ಟ್ ಹೋಗ್ತಾನಲ್ಲ 200ನೇ ಟೆಸ್ಟ್ ಪಂದ್ಯ, ಮತ್ತು ವರ್ಲ್ಡಲ್ಲಿ 200 ಟೆಸ್ಟ್ ಪಂದ್ಯ ಆಡಿದ ಏಕೈಕ ವ್ಯಕ್ತಿ ಅದು ಸಚಿನ್ ತೆಂಡೂಲ್ಕರು. ಒನ್ ಡೇ ಇಂಟರ್ನ್ಯಾಷನಲ್ 8000 ಸಮಥಿಂಗ್ ಹೊಡೆದಿರೋ ಫಸ್ಟ್ ಪರ್ಸನ್ನು. ಮತ್ತು ಸೆಂಚುರಿ ಮಾಡಿರ್ತಕ್ಕಂಥದ್ದು, ಹಾಫ್ ಸೆಂಚುರಿ 94 ಮಾಡಿರ್ತಕ್ಕಂಥದ್ದು ಅದು ಸಚಿನ್ ತೆಂಡೂಲ್ಕರ್ ಅವ್ರ ಹೆಸರು. 64 ಟೈಮ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ತಾನೆ ಮನುಷ್ಯ. ನಿಮ್ಗೆ ಯಾಕೆ ನಾನು ಬಂದು ಹೇಳ್ತಿದ್ದೀನಿ ಅಂತಂದರೆ, ಸಚಿನ್ ತೆಂಡೂಲ್ಕರು 16ನೇ ವಯಸ್ಸಿಗೆ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡ್ದ. ಹೌದಾ? ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ವಯಸ್ಸೇನು ಅಂತ. 16ನೇ ವಯಸ್ಸಿಗೆ. ಯಾಕೆ ಅಂತಂದರೆ ಮಾರ್ನಿಂಗ್ ಅವನು ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತಿದ್ದಂತೆ. ಎಷ್ಟು ಗಂಟೆಗೆ? ಸಚಿನ್ ತೆಂಡೂಲ್ಕರ್ 100 ಶತಕ ಹೊಡಿತಾನೆ, ಶತಕಗಳ ಶತಕ, ಸೆಂಚುರಿ ಟೈಮ್ಸ್ ಮಾಡ್ತಾನೆ. ಅವಾಗ ಕೇಳ್ತಾರಂತೆ, ಸರ್ ನಿಮಗೆ ದಿ ಬೆಸ್ಟ್ ಅವಾರ್ಡ್ ಯಾವುದು ಅಂತ ಕೇಳ್ತಾರಂತೆ. ಅವಾಗ ಸಚಿನ್ ಹೇಳ್ತಾರಂತೆ, ನೋಡಿ ನನಗೆ ಬೆಸ್ಟ್ ಅವಾರ್ಡ್ ಯಾವುದು ಅಂತಂದರೆ, ವೆನ್ ಐ ವಾಸ್ ಇನ್ 13 years ಏಜ್, ಆವಾಗ ನನಗೆ ಬೌಲಿಂಗ್ ಮಾಡ್ತಿದ್ರು, ನಾನು ಒಂದು ಬಾಲ್ಗೆ ಔಟ್ ಆಗಿಲ್ಲ ಅಂತಂದರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ 5 ಗ್ಯಾರಂಟಿಗಳ ಸಮರ್ಪಕ ವಿತರಣೆಗಾಗಿ ತಾಲೂಕಿಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೇಮಕ. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗ್ಯಾರಂಟಿ ಸಮಿತಿಯ ನೂತನ ಕಚೇರಿ ಉದ್ಘಾಟನೆ. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಮೊದಲ ಸಭೆ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಮಾಹಿತಿ ಪಡೆದು ಎಲ್ಲರಿಗೂ ಯೋಜನೆಯ ಲಾಭ ಸಿಗುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ನೂತನ ಅಧ್ಯಕ್ಷ LP ಪ್ರಕಾಶ್ ಗೌಡ. ತಾಲೂಕಿನ ಹಿರಿಸಾವೆ ಹೋಬಳಿ ದಿಡ್ಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ತೋಟಗಾರಿಕೆ ಇಲಾಖೆ ಮತ್ತು ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಗೊಬ್ಬರ, ಔಷಧಿ ಮತ್ತು ಹಸಿರೆಲೆ ಗೊಬ್ಬರಗಳ ವಿತರಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು. ಚನ್ನರಾಯಪಟ್ಟಣ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಮಂಜೇಗೌಡ ಆದ ನನ್ನನ್ನು ಆಯ್ಕೆ ಮಾಡಲು ಸಹಕರಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ CN ಬಾಲಕೃಷ್ಣರವರಿಗೆ ಹಾಗೂ
ಟಿಎಪಿಸಿಎಂಎಸ್ನ ಎಲ್ಲ ನಿರ್ದೇಶಕರುಗಳಿಗೆ, ಪಕ್ಷದ ಮುಖಂಡರುಗಳಿಗೆ, ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಕೋರುವವರು ಶ್ರೀಮತಿ ಚಂದ್ರಕಲಾ ಮಂಜೇಗೌಡ, ಅಧ್ಯಕ್ಷರು ಟಿಎಪಿಸಿಎಂಎಸ್ ಚನ್ನರಾಯಪಟ್ಟಣ ಮತ್ತು ಮಂಜೇಗೌಡ, ಅಧ್ಯಕ್ಷರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಉತ್ತೇನಹಳ್ಳಿ.